ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಹೇಳಲು ಹೊರಟಿರುವುದು ನಿಮಗೆಲ್ಲ ಗೊತ್ತಿರುವ ಮತ್ತು ಸಾಮಾನ್ಯವಾಗಿ ನೀವು ನೋಡಿರುವ ಬೇವಿನ ಮರದ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗಿಡದ ಬಗ್ಗೆ ಸಂಕ್ಷಿಪ್ತ ವಿವರಣೆ, ಅಂದರೆ ಎಲ್ಲಿ ಬೆಳೆಯುತ್ತೆ, ಯಾವ ಕುಟುಂಬಕ್ಕೆ ಸೇರುತ್ತೆ, ಗಿಡದ ಮೂಲ ಯಾವುದು, ಆಯುರ್ವೇದದಲ್ಲಿ ಯಾವ ಥರ ಬಳಕೆ ಮಾಡ್ತಾರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ಥರ ಬಳಕೆ ಮಾಡ್ತಾರೆ ಮತ್ತು ವೈಜ್ಞಾನಿಕವಾಗಿ ಹೇಗೆ ಎಲ್ಲಿ ಬಳಸ್ತಾರೆ ಎಂದು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯಮಾಡಿ ಕೊನೆಯವರೆಗೂ ನೋಡಿ. ಗಿಡದ ಬಗ್ಗೆ ಹೇಳುವುದಾದರೆ ಕನ್ನಡದಲ್ಲಿ ಇದಕ್ಕೆ ಬೇವಿನ ಮರ ಮತ್ತು ಕಹಿಬೇವಿನ ಮರವೆಂದು ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ನೀಮ್ ಎಂದು ಕರೆಯುತ್ತಾರೆ. ಸೈಂಟಿಫಿಕ್ ನೇಮ್ ಇದಕ್ಕೆ ಅಜಾಡಿರತ್ ಎಂದು. ಇದು ಮಿಲಾಕೇನಿಯಾ ಕುಟುಂಬಕ್ಕೆ ಸೇರಿರುವ ಮರವಾಗಿದೆ. ಗಿಡದ ಮೂಲ ದಕ್ಷಿಣ ಆಫ್ರಿಕಾ. ಬೇವಿನ ಮರವನ್ನು ಎಲ್ಲೆಲ್ಲಿ ಕಾಣಬಹುದು ಅಂತ ನೋಡೋದಾದರೆ ನಮ್ಮ ಭಾರತದ ಬಹುಭಾಗಗಳಲ್ಲಿ ಈ ಮರವನ್ನು ನಾವು ಕಾಣಬಹುದು. ಅದಲ್ಲದೆ ಮಯನ್ಮಾರ್, ಚೀನಾ, ಥೈಲ್ಯಾಂಡ್, ಮಲೇಷಿಯಾ, ಇಂಡೋನೇಷಿಯಾ, ಅಮೇರಿಕಾ ಅಂತ ದೇಶಗಳಲ್ಲಿ ಸಹ ಈ ಮರವು ಕಂಡುಬರುತ್ತದೆ. ಬೇವಿನ ಮರದ ಎಲ್ಲ ಭಾಗಗಳು ಅಂದರೆ ಮರದ ಎಲೆ, ತೊಗಟೆ, ಹೂವು, ಮರದ ಬೇರು, ಕಾಂಡ, ಬೀಜ ಹಾಗೂ ಸಣ್ಣ ಕಡ್ಡಿ ಸಹ ಮಾನವನಿಗೆ ಉಪಯುಕ್ತವಾಗಿದೆ ಮತ್ತು ಅನುಕೂಲವೂ ಆಗಿದೆ. ಹಾಗಾಗಿ ಇದನ್ನು ಆಯುರ್ವೇದ, ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಯಾವ ರೀತಿ ಬಳಸ್ತಾರೆ ಅಂದ್ಬಿಟ್ಟು ಮುಂದೆ ನಿಮಗೆ ವಿವರಣೆ ಕೊಡುತ್ತಾ ಹೋಗುತ್ತೇನೆ. ಮೊದಲನೇದಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಬೇವಿನ ಮರ ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಧಾರ್ಮಿಕ ಕ್ಷೇತ್ರ ಅಂದ ತಕ್ಷಣ ನಮ್ಮ ಭಾರತದಲ್ಲಿ ಪುರಾತನ ಕಾಲಗಳಿಂದಲೂ ನಮ್ಮ ಹಿರಿಯರು ಗಾಳಿ, ಬೆಳಕು, ಮಣ್ಣು, ಪ್ರಾಣಿ ಪಕ್ಷಿ ಮತ್ತು ಮರಗಿಡಗಳಿಗೆ ವಿಶೇಷ ಸ್ಥಾನಮಾನ ಕೊಡುವುದಲ್ಲದೆ ಅವುಗಳನ್ನು ನಾವು ಗೌರವಿಸಿ ಪೂಜಿಸುವುದನ್ನು ನಾವು ಕಾಣಬಹುದಾಗಿದೆ. ಈ ಬೇವಿನ ಮರವು ಸಹ ಆ ಸಾಲಿಗೆ ಬರುತ್ತದೆ. ಮೊದಲಿನಿಂದಲೂ ನಮ್ಮ ಭಾರತೀಯರು ದೇವರಿಗೆ ಕೊಡುವಷ್ಟೇ ಸ್ಥಾನಮಾನವನ್ನು ಈ ಬೇವಿನ ಮರಕ್ಕೆ ಕೊಟ್ಟಿದ್ದಾರೆ. ಇದು ನಮ್ಮ ಭಾರತೀಯರಿಗೆ ಪೂಜನೀಯ ಮರವಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಣು ದೇವಸ್ಥಾನದ ಮುಂದೆ ಕಾಣಬಹುದಲ್ಲದೆ ಇದನ್ನು ಪೂಜಿಸಿ ಸೀರೆಯನ್ನು ಉಡಿಸುತ್ತಾರೆ. ಅದಲ್ಲದೆ ಇದರ ಹೂವು, ತೊಪ್ಪಲನ್ನು ನಮ್ಮ ಗ್ರಾಮ ದೇವತೆ, ಊರಮ್ಮ, ಮಾರಮ್ಮ ಇನ್ನು ಇತ್ಯಾದಿ ಹೆಣ್ಣು ದೇವತೆಗಳಿಗೆ ಇದನ್ನು ಪೂಜೆಯ ಸಮಯದಲ್ಲಿ ಬಳಸುತ್ತಾರೆ. ವಿಶೇಷವಾಗಿ ಇದನ್ನು ಯುಗಾದಿ ದಿನದಂದು ಎಲ್ಲರ ಮನೆ ಮುಂದೆ ಬಾಗಿಲ ಕಟ್ಟಿ ಅದರ ಹೂ, ಎಲೆ ಬಳಸಿ ಅಡುಗೆ ಮಾಡಿ ವರ್ಷದ ಮೊದಲನೇ ದಿನವನ್ನು ಆರಂಭಿಸುತ್ತಾರೆ. ಎರಡನೇದಾಗಿ ಆಯುರ್ವೇದ. ಭಾರತ ಆಯುರ್ವೇದದಲ್ಲಿ ಇದನ್ನು ದೇಹದ ಹೊರಗಡೆ ಮತ್ತು ದೇಹದ ಒಳಭಾಗಗಳಿಗೆ ಔಷಧೀಯವಾಗಿ ಬಳಸಬಂದರೆ, ಹಾಗಾಗಿ ಆಯುರ್ವೇದ ಕ್ಷೇತ್ರದಲ್ಲಿ ಬೇವಿನ ಮರಕ್ಕೆ ಸರ್ವ ರೋಗ ನಿವಾರಕ ಸಹ ಎಂದು ಕರೆಯುತ್ತಾರೆ. ಚರ್ಮಕ್ಕೇನಾದರೂ ನಾವು ಇದು ಬೇವಿನ ಎಲೆಗಳನ್ನು ಅರ್ಧ ಹಚ್ಚೋದ್ರಿಂದ ಚರ್ಮ ರೋಗ ಮತ್ತು ತುರಿಕೆ ಬರುವಂಥ ನಾವು ಕಂಟ್ರೋಲ್ ಮಾಡ್ಬೋದು. ಈ ಬೇವಿನ ಎಲೆ ವಿಷ ಇರುವುದರಿಂದ ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡುತ್ತದೆ. ಹಾಗಾಗಿ ಇದನ್ನು ನಾವು ಬೆಳಗ್ಗೆ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಕತಿ, ಶೀತ ನೆಗಡಿ ಬರೋದು ಕಡಿಮೆ ಮಾಡ್ತತಿ, ಅಸ್ತಮ ದಮ್ಮ ಕಂಟ್ರೋಲ್ ಮಾಡ್ತತಿ ಮತ್ತು ಜ್ವರ ಬರುವಂಥ ನಾವು ಕಂಟ್ರೋಲ್ ನೋಡ್ಬೋದಾಗಿದೆ. ಇದರ ಎಳೆಕಡ್ಡಿ ತೊಗೊಂಡು ನಾವು ಹಲ್ಲು ಉಜ್ಜೋದ್ರಿಂದ ಬೆಳಗ್ಗೆ ಬಾಯಿಂದ ಬರ್ತಕ್ಕಂಥ ದುರ್ಗಂಧ ವಾಸನೆ ಕಡಿಮೆ ಮಾಡೋದಲ್ಲದೆ ಹಲ್ಲುಗಳು ಹುಳ ತಿನ್ನೋದನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಮೂರನೇದು ಸೈಂಟಿಫಿಕ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಕೆಲವು ಗುಳಿಗೆ ಮತ್ತು ಸಿರಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಹ ಬೇವಿನ ಎಲೆಗಳನ್ನು ಮತ್ತು ಬೀಜಗಳನ್ನು ಬಳಸ್ತಾರೆ. ನಾವು ದಿನ ಬಳಸ್ತಕ್ಕಂಥ ಪೇಸ್ಟು, ಸೋಪು, ಫೇಸ್ ವಾಶ್ ಅಲ್ಲಿ ಸಹ ಬೇವಿನ ಎಲೆಗಳನ್ನು ಬಳಸ್ತಾರೆ. ಅಗ್ರಿಕಲ್ಚರಲ್ಲಿ ಹೇಳೋದಾದರೆ ನೀವು ನೋಡಿರ್ಬೋದು, ಬೇವಿ ಲೇಪಿತ ಯೂರಿಯಾ, ಬೇವಿ ಲೇಪಿತ DAP ಮತ್ತು ಕೆಲವು ಕೀಟನಾಶಕಗಳನ್ನು ತಯಾರು ಮಾಡಲು ಸಹ ಬಳಸುತ್ತಾರೆ. ಬೇವಿನ ಹಿಂಡಿಯಲ್ಲಿ ಮುಂಚೆಗಿಂತಲೂ ಬಳಸುವ ರೂಢಿಯಲ್ಲಿದೆ. ಬೇವಿನ ಮರದ ಕಟ್ಟಿಗೆ ತುಂಬ ಗಟ್ಟಿ ಮತ್ತು ತುಂಬ ದಿನ ಬಾಳಿಕೆ ಬರುತ್ತದೆ. ಆದ್ದರಿಂದ ಇದು ಬೇಗ ಹುಳ ಹಿಡಿಯೋದು ಇಲ್ಲ. ಹಾಗಾಗಿ ಮನೇಲಿ ಮಾಡ್ತಕ್ಕಂಥ ಕೆಲವು ಬಾಗಿಲಿರ್ಬೋದು, ಡೋರ್ ಇರ್ಬೋದು, ಕಿಟಕಿ ಇರ್ಬೋದು,
ಕೆಲವೊಂದು ಪೀಠೋಪಕರಣ ಸಹ ಬೇವಿನ ಕಟ್ಟಿಗೆಯನ್ನು ಯೂಸ್ ಮಾಡ್ತಾರೆ. ಬೇರೆ ಗಿಡಗಳಿಗೆ ಹೋಲಿಕೆ ಮಾಡಿದರೆ ಬೇವಿನ ಮರವು ತುಂಬ ತಂಪನ್ನು ಕೊಡುತ್ತದೆ. ಅದರ ಅನುಭವ ಬೇಸಿಗೆಯಲ್ಲಿ ಅದರ ಕೆಳಗಡೆ ಹೋದಾಗ ಗೊತ್ತಾಗುತ್ತದೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇವಿನ ಮರದಲ್ಲಿ ಎಷ್ಟು ವಿಧಗಳಿವೆ ಮತ್ತು ಆ ಬೇವಿನ ಕಡ್ಡಿಯಿಂದ ಹಲ್ಲನ್ನು ಹೇಗೆ ಉಜ್ಜಬೇಕೆಂದು ತಿಳಿಸಲು ಪ್ರಯತ್ನಿಸುತ್ತೇನೆ. ಅಂಟಿಲ್ ಅನ್ಲೆಸ್ ಟೇಕ್ ಕೇರ್, ಬಾಯ್ ಬಾಯ್.